ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿ ಕೆರಿಯರ್ ಯೂಟ್ಯೂಬ್ ಚಾನಲ್. ನಿನ್ನೆಯಿಂದ ರಾಪಿಡೋ ಬೈಕ್ ಟ್ಯಾಕ್ಸಿಲಿ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ. ಎಲ್ರಿಗೂ ಕೂಡ ಸ್ವಲ್ಪ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಸ್ವಲ್ಪ ಖುಷಿ ವಿಚಾರ ಗೊತ್ತಿರುತ್ತೆ, ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ತಿಳಿಸ್ಕೊಡೋಕೆ ಒಂದು ಮಾಹಿತಿನ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮಗೋಸ್ಕರ ವಿಡಿಯೋ ಏನಾದ್ರು ಒಂದು ಹೊಸ ಅಪ್ಡೇಟ್ ಬಂದು ತಿಳಿಸ್ಕೊಡ್ತಾ ಇರ್ತೀವಿ, ರಾಪಿಡೋ ಆಗಿರ್ಬೋದು, ಡೆಲಿವರಿ ಫೀಲ್ಡ್ ಬಗ್ಗೆ ಎಲ್ಲ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ರಾಪಿಡೋ ಬೈಕ್ ಟ್ಯಾಕ್ಸಿ ಸುಮಾರು ಜನಕ್ಕೆ ಒಂದು ವಿಚಾರಕ್ಕೆ ಬೇಜಾರಾಗ್ತಾ ಇತ್ತು ತುಂಬ ದಿವಸದಿಂದ. ಬೈಕ್ ಟ್ಯಾಕ್ಸಿಗೆ ಕಸ್ಟಮರು ಬುಕ್ ಮಾಡೋರು ಪಿಕಪ್ ಲೊಕೇಶನ್ಗೆ ಹೋಗ್ತಾ ಇದ್ದು, ಕಸ್ಟಮರ್ ಫೋನ್ ಎತ್ತಾ ಇರಲಿಲ್ಲ, ಇಲ್ಲ ಏನೋ ಇನ್ ಕೇಸ್ ಬೇರೆ ಪ್ರಾಬ್ಲಮ್ ಇಂದ ಕ್ಯಾನ್ಸಲ್ ಮಾಡಿಬಿಡ್ತಾ ಇದ್ರು. ಆ ಒಂದು ಕ್ಯಾನ್ಸಲೇಷನಿಂದ ₹1 ಕೂಡ ಯಾರಿಗೂ ರೈಡರ್ಗೆ ವ್ಯಾಲೆಟ್ಗೆ ಬರ್ತಿರಲಿಲ್ಲ. ಮುಂಚೆ ಬರ್ತಾ ಇತ್ತು, ಯಾವಾಗ 6 ಮಂತ್ ಬ್ಯಾಕ್ ಬರ್ತಾ ಇತ್ತು. ಈ ಜೀರೋ ಕಮಿಷನ್ ಅಂತ ಮಾಡಿದಾಗಿಂದ ₹1 ಕೂಡ ಅಕೌಂಟ್ಗೆ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ತುಂಬ ಬೇಜಾರು. ಯಾಕೆಂದರೆ ಸುಮಾರು 1-2 ಕಿಲೋಮೀಟರ್ವರೆಗೂ ಪಿಕಪ್ಗೆ ಹೋಗ್ತಾ ಇದ್ರು. ಇವಾಗ ₹102 ಪೆಟ್ರೋಲ್ ಇಷ್ಟು ತಾಕ್ಸ್ಕೊಂಡು ಟ್ರಾಫಿಕಲ್ಲಿ 1-2 ಕಿಲೋಮೀಟರ್ ಪಿಕಪ್ಗೆ ಹೋದ್ಮೇಲೆ ಆರ್ಡರ್ ಕ್ಯಾನ್ಸಲ್ ಆದರೆ ಎಷ್ಟು ಬೇಜಾರಾಗುತ್ತೆ ಎಲ್ರಿಗೂ. ಈ ಥರ ಆಗ್ತಾ ಇತ್ತು. ಬಟ್ ನಿನ್ನೆಯಿಂದ ಒಂದು ರಾಪಿಡೋದಲ್ಲಿ ಹೊಸ ಅಪ್ಡೇಟ್ ಕೊಟ್ಟಾನೆ. ಯಾಕಂದ್ರೆ ನಾವು ಸುಮಾರು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದು ಈ ಕ್ಯಾನ್ಸಲೇಷನ್ ಫೀಸ್ ಬರಬೇಕು. ಮುಂಚೆ ಎಲ್ಲ ಕೊಡ್ತಾ ಇದ್ರು, ಇತ್ತೀಚೆಗೆ ಕೊಡ್ತಾ ಇಲ್ಲ. ಸುಮಾರು ದೂರ ಹೋಗಿರ್ತಾರೆ ಹುಡುಗರು, ಆ ಅಮೌಂಟೇ ಕೊಡಲ್ಲ, ಬೇಜಾರಾಗುತ್ತೆ ಈ ಥರ ಆದರೆ ಅಂತ. ಅದಕ್ಕೋಸ್ಕರನೇ ಒಂದು ವಿಚಾರ ಏನೋ ಕಂಪ್ನಿಯವನಿಗೂ ತಿಳಿತಾ ಏನೋ ಗೊತ್ತಿಲ್ಲ. ಬಟ್ ನಿನ್ನೆಯಿಂದ ಕ್ಯಾನ್ಸಲೇಷನ್ ಫೀಸು ಒಂದು ಅರ್ಧ ಕಿಲೋಮೀಟರ್ ಹೋಗಿ ಏನಾದ್ರು ಕ್ಯಾನ್ಸಲ್ ಆದರೆ ₹5 ಕೊಡ್ತಾನೆ. ಇಲ್ಲ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗಿ ಕ್ಯಾನ್ಸಲ್ ಆದರೆ ₹10 ಕೊಡ್ತಾ ಇದ್ದಾನೆ. ಪರವಾಗಿಲ್ಲ, ಒಂದು ಸಮಾಧಾನಕಾರ, ಇದೊಂದು ಬಹುಮಾನ ಅನ್ನೋ ಥರ ಆಗಿದೆ ಒಂದು ರಾಪಿಡೋ ಬೈಕ್ ಟ್ಯಾಕ್ಸಿಯವರಿಗೆ. ನಿಜವಾಗ್ಲೂ ಸ್ವಲ್ಪ ಖುಷಿ ವಿಚಾರನೇ. ಏನು ₹10 ಅಂದರೆ ಸುಮ್ಮನೆ ಬರೋ. ದಿನಕ್ಕೂ ಒಂದು 3-4 ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. ಒಬ್ಬ ರೈಡರ್ ಫುಲ್ ಟೈಮ್ ಬೆಳಗಿನ ಸಂಜೆವರೆಗೂ ಡ್ಯೂಟಿ ಮಾಡ್ತಾನೆ ಅಂದರೆ ಒಂದು 4-5 ಆರ್ಡರ್ ಕಂಪಲ್ಸರಿ ಕ್ಯಾನ್ಸಲ್ ಆಗ್ತವೆ. ಮಾಡಿರೋರಿಗೆ ಗೊತ್ತಿರುತ್ತೆ, ಎಲ್ಲ ಹುಡುಗರಿಗೆ ಡ್ಯೂಟಿ ಮಾಡೋರಿಗೆ. ಪಾರ್ಟ್ ಟೈಮ್ ಮಾಡೋರಿಗೆ 2-3 ಆರ್ಡರ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಏನೋ ಒಂದು ಮಿಸ್ಟೇಕಿಂದ. ಓಲಾ ಊಬರ್ ರಾಪಿಡೋ 3 ಬುಕ್ ಮಾಡಿರ್ತಾರೆ. ಯಾರು ರೈಡರ್ ಬೇಗ ಹೋಗ್ತಾರೆ ಅದ್ರಲ್ಲಿ ಹತ್ಕೊಂಡು ಹೋಗ್ಬಿಡ್ತಾರೆ, ಮಿಕ್ಕ ಕ್ಯಾನ್ಸಲ್ ಮಾಡಲ್ಲ, ಹಂಗೆ ಬಿಟ್ಟು ಹೋಗ್ತಾರೆ. ಆನಂತರ ಅಲ್ವಾ ಕಾಲ್ ಮಾಡಿದ್ಮೇಲೆ ಆಮೇಲೆ ಕ್ಯಾನ್ಸಲ್ ಮಾಡ್ತಾರೆ, ಫೋನ್ ಕೂಡ ಎತ್ತಲ್ಲ. ಈ ಥರ ಘಟನೆಗಳು ಸುಮಾರು ನಡೀತಾ ಇತ್ತು ಬೈಕ್ ಟ್ಯಾಕ್ಸಿಲಿ. ಇದೊಂದು ವಿಚಾರಕ್ಕೆ ಸುಮಾರು ಹುಡುಗರಿಗೆ ಬೇಜಾರ. ಯಾಕೆಂದರೆ ಕಾಲ್ ಮಾಡಿ ಹೋದಾಗ ಫೋನ್ ಎತ್ತಲ್ಲ, ಬನ್ನಿ ಅಂತ ಹೇಳ್ತಾರೆ, ಅಲ್ಲೋದ್ಮೇಲೆ ಅವರೇ ಇರಲ್ಲ. ಈ ಥರ ಸುಮಾರು ಪ್ರಾಬ್ಲಮ್ ಆಗಿ ಕ್ಯಾನ್ಸಲೇಷನ್ ಆಗ್ತಾನೆ ಇದ್ದು. ನಾವೇನಾರು ಕ್ಯಾನ್ಸಲ್ ಮಾಡಿದ್ರು ಅದಕ್ಕೂ ಕೂಡ ನಮಗೆ ಮೈನಸ್ ಮಾಡ್ತಾ ಇದ್ದ. ಏನು ಇದು ಪರ್ಫಾರ್ಮೆನ್ಸ್ ಕೂಡ ಬ್ಯಾಡ್ ಮಾಡಿ ಇದು ಆರ್ಡ್ರ್ ಕೊಡ್ತಾ ಇರಲಿಲ್ಲ. ಇನ್ನು ಮುಂದೆ ತೊಂದರೆ ಇಲ್ಲ, ಕಸ್ಟಮರ್ ಕಡೆಯಿಂದ ಕ್ಯಾನ್ಸಲ್ ಆದರೆ ಅಮೌಂಟಿಗೆ ಕೂಡ ವ್ಯಾಲೆಟಿಗೆ ಅಮೌಂಟ್ ಬರುತ್ತೆ. ಅವ್ರು ಕ್ಯಾನ್ಸಲ್ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾವು ಕಂಪ್ನಿಗೆ ರೆಸ್ಪಾನ್ಸ್ ಮಾಡ್ಬೋದು. ಏನೋ ಕಾಲ್ ನಾಟ್ ರೆಸ್ಪಾನ್ಸ್ ಅಂತ ಹಾಕಿದ್ರೆ ಕಂಪ್ನಿಯಿಂದ ಕಾಲ್ ಬರುತ್ತೆ, ಅವರು ಕೂಡ ಕಾಲ್ ಮಾಡಿ ಟ್ರೈ ಮಾಡ್ತಾರೆ. ಎತ್ತಿಲ್ಲ ಅಂದರೆ ಆಮೇಲೆ ಆರ್ಡರ್ ಕ್ಯಾನ್ಸಲ್ ಆದರೆ ಅದಕ್ಕೂ ಕೂಡ ಅಮೌಂಟ್ ಆ್ಯಡ್ ಆಗುತ್ತೆ. ಅದೇನು ಕಂಪ್ನಿ ಏನು ಹಾಕ್ಕೊಡಲ್ಲ, ಕಸ್ಟಮರ್ ಹತ್ರ ನೆಕ್ಸ್ಟ್ ಆರ್ಡರ್ ತಗೊತಾರೆ. ಇವಾಗ ಏನು ಕ್ಯಾನ್ಸಲ್ ಆದಾಗ ಅದು ₹10 ವ್ಯಾಲೆಟ್ ಕಂಪ್ನಿಯವ್ನು ಹಾಕ್ಕೊಟ್ರು, ನೆಕ್ಸ್ಟ್ ಬುಕ್ಕಿಂಗ್ ಇರುತ್ತಲ್ಲ ಕಸ್ಟಮರು ಡಬಲ್ ತಗೊಂತಾನೆ. ಅವನ ಹತ್ರ ₹10 ಕಟ್ ಮಾಡಿದ್ರೆ ₹20 ಹಾಕ್ತಾನೆ ಪೆನಾಲ್ಟಿ. ಬುಕ್ ಮಾಡಲೇಬೇಕು, ವಿಧಿ ಇಲ್ಲ ಅವನಿಗೆ. ಯಾಕೆಂದರೆ ಈ ಟೈಮಲ್ಲಿ ವೆಯ್ಟ್ ಮಾಡಿ ಕ್ಯಾನ್ಸಲ್ ಮಾಡೋಗಿರ್ತಾನೆ, ನೆಕ್ಸ್ಟ್ ಆರ್ಡರಲ್ಲಿ ಕೊಡಲೇಬೇಕಾಗತ್ತೆ. ಹಂಗಾಗಿ ಇನ್ನು ಮುಂದೆ ಯಾವುದೇ ಒಂದು ಕ್ಯಾನ್ಸಲ್ ಆದ್ರೂ ಅಮೌಂಟ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ರೈಡರ್ಗಳಿಗೆ. ಬಟ್ ಇಮಿಡಿಯೇಟಾಗಿ ಬುಕ್ ಮಾಡಿ ಇಮಿಡಿಯೇಟಾಗಿ ಕ್ಯಾನ್ಸಲ್ ಆದರೆ ಬರಲ್ಲ. ಯಾಕೆಂದರೆ ನೀವು ಇನ್ನೂ ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊತೀರಾ, ಒಂದು 100 ಮೀಟ್ರ್ ಹೋಗಿರಲ್ಲ, ಈ ಥರ ಆಗುತ್ತಲ್ಲ ಕ್ಯಾನ್ಸಲೇಷನ್, ಇದಕ್ಕೆ ಅಮೌಂಟ್ ಬರಲ್ಲ. ಅಲ್ಲಿ ಅವನು ನೋಡ್ತಾನೆ, ನೀವು ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಂಡು ಎಷ್ಟೊತ್ತಾಯಿತು, ಎಷ್ಟು ದೂರ ಟ್ರಾವೆಲ್ ಮಾಡಿದ್ದೀರಾ ಪಿಕಪ್ ಲೊಕೇಶನ್ಗೆ, ಎಲ್ಲ ಟ್ಯಾಲಿ ಮಾಡಿಬಿಟ್ಟೆ ಅಮೌಂಟ್ ಹಾಕೋದು. ಸುಮ್ಮನೆ ಬುಕ್ ಮಾಡಿ ಇಮಿಡಿಯೇಟಾಗಿ ಕ್ಯಾನ್ಸಲ್ ಆದ್ರೆ ಅದಕ್ಕೆ ಯಾವುದೇ ಥರ ₹1 ಬರಲ್ಲ. ಆಲ್ಮೋಸ್ಟ್ ನೀವು ಲೊಕೇಶನ್ಗೆ ರೀಚ್ ಆಗಿರ್ಬೇಕು. ಹತ್ತಿರ ಒಂದು 70-80% ಲೊಕೇಶನ್ಗೆ ರೀಚ್ ಆಗಿ ಏನಾದ್ರು ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರೆ ಖಂಡಿತ ಅಮೌಂಟ್ ಬರುತ್ತೆ ವ್ಯಾಲೆಟಿಗೆ. ₹10 ಅಂದರೆ ಅದೇನು ದೊಡ್ಡ ಅಮೌಂಟ್ ಅಲ್ಲ ಅಂದ್ರೆ ಅಟ್ಲೀಸ್ಟ್ ₹10 ಅಂದ್ರೆ ಒಂದು ಅಮೌಂಟೇ ಅಲ್ವಾ. ದಿನಕ್ಕೆ 4-5 ಆರ್ಡರ್ ಕ್ಯಾನ್ಸಲ್ ಆದರೆ ₹50 ಬರುತ್ತೆ. ₹50 ಅಂದ್ರೆ ಒನ್ ಟೈಮ್ ಊಟ ಮಾಡ್ಬೋದು ರೈಡರ್ ಹೊರಗಡೆ. ಎಷ್ಟು ಹೆಲ್ಪ್ ಆಗುತ್ತೆ, ಅರ್ಧ ಲೀಟರ್ ಪೆಟ್ರೋಲ್ ಬರುತ್ತೆ ಅಲ್ವಾ. ₹50 ಅಂದ್ರೆ ಯಾರು ಏನು ಸುಮ್ಮನೆ ಕೊಡಲ್ಲ, ₹10 ಇಲ್ಲಾಂದ್ರೆ ಯಾರು ಸುಮ್ಮನೆ ಕೊಡಲ್ಲ. ಹಂಗೆ ₹50 ಬಂದರೆ ಒಂದು ದಿನಕ್ಕೆ ಕ್ಯಾನ್ಸಲೇಷನ್ ಫೀಸು 4-5 ಆರ್ಡ್ರಿಂದ ಎಷ್ಟೋ ನಮ್ಮ ರೈಡರ್ಗೆ ಒಳ್ಳೇದಾಗುತ್ತೆ. ಒಂದು ಖುಷಿಯಾಗಿ ಕೆಲಸ ಮಾಡ್ತಾರೆ. ಕ್ಯಾನ್ಸಲ್ ಆದರೂ ಕೂಡ ಬೇಜಾರಾಗಲ್ಲ. ಮುಂಚೆ ಎಲ್ಲ ಕ್ಯಾನ್ಸಲೇಷನ್ ಆಗ್ಬಿಟ್ರೆ ಮೂಡೇ ಅಪ್ಸೆಟ್ ಆಗ್ತೈತೆ, ಮತ್ತೆ ನೆಕ್ಸ್ಟ್ ರೈಡ್ ಎತ್ಕೊಳಕ್ಕೆ ಬೇಜಾರಾಗೋದು, ಈ ಥರ ಎಲ್ಲ ಆಗ್ತಾಯಿತ್ತು ಸಮಸ್ಯೆ. ಬಟ್ ಇನ್ನು ಮುಂದೆ ಆ ಥರ ತೊಂದರೆ ಇಲ್ಲ ರೈಡರ್ಗಳಿಗೆ. ಆರ್ಡರ್ ಬಂದರೆ ಧೈರ್ಯವಾಗಿ ಎತ್ಕೋಬೋದು. ಕ್ಯಾನ್ಸಲ್ ಆದರೂ ಪರವಾಗಿಲ್ಲ ಬಿಡು, ಮಾಡಿದ್ರೆ ಮಾಡ್ತಾನೆ, ₹10 ದುಡ್ಡು ಬಂತು, 1 ಕಿಲೋಮೀಟ್ರ್ ಹೋಗಿದ್ದೀನಿ, 1 ಕಿಲೋಮೀಟ್ರಿಗೆ ₹10 ಕೊಟ್ಟಾರೆ ಬಿಡಪ್ಪ ಅನ್ನೋ ಒಂದು ಸಮಾಧಾನ ಆಗುತ್ತೆ. ಅದು ಹಂಗಾಗಿ ಡ್ಯೂಟಿ ಮಾಡ್ಬೋದು. ನೆಕ್ಸ್ಟ್ ಈ ಥರ ಆದಾಗ ಏನಾಗುತ್ತೆ, ಕಸ್ಟಮರ್ ನೆಕ್ಸ್ಟ್ ಕ್ಯಾನ್ಸಲ್ ಮಾಡೋಕೆ ಕಮ್ಮಿ ಮಾಡ್ತಾರೆ. ಇವಾಗ ಕ್ಯಾನ್ಸಲ್ ಮಾಡಿದ್ರೆ ಇವಾಗೇನು ಹೋಗ್ಬಿಡ್ತಾನೆ, ನೆಕ್ಸ್ಟ್ ಬುಕ್ಕಿಂಗ್ ಮಾಡ್ಬೇಕಾದ್ರೆ ಅಮೌಂಟ್ ಜಾಸ್ತಿ ಶೋ ಆಗುತ್ತೆ ಅವನಿಗೆ. ₹50 ಹೋಗೋ ಜಾಗಕ್ಕೆ ₹60, ₹70 ಶೋ ಮಾಡ್ತಾನೆ. ಅವಾಗ ಅವನಿಗೆ ತೋರಿಸುತ್ತೆ ಅಲ್ಲೇ ಲಾಸ್ಟ್ ಆರ್ಡರ್ ಕ್ಯಾನ್ಸಲೇಷನ್ ಫೀಸ್ ಎಕ್ಸ್ಟ್ರಾ ಅಮೌಂಟ್ 20 ಪೇಯ್ಡ್ ಅಂತ ತೋರಿಸುತ್ತಲ್ವಾ. ಅವಾಗ ಏನು ಮಾಡ್ತಾನೆ ಅವನು, ನೆಕ್ಸ್ಟ್ ಕ್ಯಾನ್ಸಲ್ ಮಾಡಲ್ಲ. 5 ನಿಮಿಷ ಆದ್ರೂ ರೈಡರ್ ಬರೋ ಗಂಟ ವೆಯ್ಟ್ ಮಾಡ್ತಾನೆ. ಈ ಥರ ಮಾಡಬೇಕು ಕಸ್ಟಮರ್ಗಳು. ಈ ಥರ ಮಾಡಿದಾಗಲೇ ಬುದ್ಧಿ ಕಲಿಯೋದು. ಕೆಲವ್ರು ಏನು ಕಸ್ಟಮರ್ಗಳು ಇರ್ತಾರೆ, ಬುಕ್ ಮಾಡಿದ ತಕ್ಷಣ ಆರ್ಕೊಂಬಂದ್ಬಿಡ್ಬೇಕು. ಏನು ರೈಡರ್ ಏನು ಫ್ಲೈಟ್ ಇಟ್ಕೊಂಡಿರ್ತಾರ, ಆರ್ಕೊಂಬಂದ್ಬಿಡೋಕೆ ಬೆಂಗಳೂರು ಟ್ರಾಫಿಕಲ್ಲಿ ವೆಯ್ಟ್ ಮಾಡಬೇಕು. ಯಾರೋ ನಿಯರೆಸ್ಟ್ ಇರೋರೇನೋ 1-2 ನಿಮಿಷದಲ್ಲಿ ಬಂದಿರ್ತಾನೆ. ಒಂದು 2 ಕಿಲೋಮೀಟರ್ ಇದೆ ಅಂದರೆ ಅಟ್ಲೀಸ್ಟ್ ಒಂದು 5-6 ನಿಮಿಷನಾದ್ರು ಟೈಮ್ ಬೇಕಲ್ವ ರೈಡರ್ಗಳಿಗೆ ರೀಚ್ ಆಗೋಕ್ಕೆ. 5 ನಿಮಿಷನೂ ವೆಯ್ಟ್ ಮಾಡೋಕ್ಕಾಗಿಲ್ಲ ಅಂದಮೇಲೆ ಏನಕ್ಕೆ ಬುಕ್ ಮಾಡ್ತಾರೆ ಮತ್ತೆ ಅಲ್ವಾ. ಇನ್ನು ಮುಂದೆ ಯಾರು ಕ್ಯಾನ್ಸಲ್ ಮಾಡಿದ್ರೆ ಕಮ್ಮಿ ಆಗ್ತಾರೆ. ಯಾಕೆಂದರೆ ಪೆನಾಲ್ಟಿ ಬೀಳುತ್ತಲ್ಲ ಕಸ್ಟಮರ್ಗೆ. 5 ನಿಮಿಷ ಆದ್ರೂ ಕೂಡ ಸೈಲೆಂಟಾಗಿ ವೆಯ್ಟ್ ಮಾಡ್ತಾರೆ ಬರೋ ಗಂಟ ರೈಡರು. ಇಷ್ಟು ದಿವಸ ಅಂತಲೂ ಯಾವುದೇ ಥರ ಕ್ಯಾನ್ಸಲೇಷನ್ ಫೀಸ್ ಇರಲ್ಲ. ಎಷ್ಟು ಆರ್ಡರ್ ಬೇಕಾದ್ರೆ ಬುಕ್ ಮಾಡೋರು, ಕ್ಯಾನ್ಸಲ್ ಮಾಡೋರು
ಈ ಥರ ಎಲ್ಲ ಮತ್ತೆ ಫೇಕ್ ಆರ್ಡರ್ ಮಾಡೋರು ಅಂತ ಹೆವಿ ಮಾಡ್ತಾ ಇದ್ರು. ಎಲ್ಲಿ ಬೇಕಲ್ಲಿ ಕ್ಯಾನ್ಸಲ್ ಮಾಡೋದು ಮತ್ತೆ ರೀಬುಕ್ ಮಾಡೋದು. ಇನ್ನು ಮುಂದೆ ಅವ್ರು ಮಾಡೋಕ್ಕಾಗಲ್ಲ. ಅವ್ರೇನೋ ಫೇಕ್ ಆರ್ಡರ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡೋದು. ಬಟ್ ನೆಕ್ಸ್ಟ್ ಟೈಮ್ ಅವನೇನೋ ಅವ್ರು ಒರಿಜಿನಲ್ ಆರ್ಡರ್ ಬೇಕು, ನಾನು ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡಬೇಕು ಅಂದಾಗ ಅವಾಗ ಅಮೌಂಟ್ ಪೇ ಮಾಡಲೇಬೇಕಾಗತ್ತೆ ಅವರು. ಅದಕ್ಕೋಸ್ಕರ ಅವರು ಫೇಕ್ ಆರ್ಡರ್ ಮಾಡೋರು ಕೂಡ ಇನ್ಮೇಲೆ ಕಮ್ಮಿ ಆಗ್ತಾರೆ ಇದರಿಂದವ. ಹಂಗಾಗಿ ಏನೋ ಒಂಥರ ಬೆನಿಫಿಟ್ ಇದೆ ಒಟ್ಟಿನಲ್ಲಿ ರೈಡರ್ಗಳಿಗೆ ಎಲ್ಲ ಎರಡು ಕಡೆನೂ ಒಂದು ಸಮಾಧಾನ ಆಯಿತು. ಫೇಕ್ ಆರ್ಡರ್ ಕಮ್ಮಿ ಬರುತ್ತೆ, ಕ್ಯಾನ್ಸಲೇಷನ್ ಮಾಡಿದ್ರೆ ಕಸ್ಟಮರ್ಗೆ ಪೆನಾಲ್ಟಿ ಬೀಳುತ್ತೆ. ಹಂಗಾಗಿ ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರೆ ಕಮ್ಮಿ ಆಗ್ತಾರೆ. ಇದೊಂದು ಮೇನ್ ಪ್ಲಸ್ ಪಾಯಿಂಟ್. ಇನ್ಮೇಲೆ ಇದರಿಂದ ಏನಾಗುತ್ತೆ, ಸ್ವಲ್ಪ ನಿಮ್ಮದು ಪರ್ಫಾರ್ಮೆನ್ಸ್ ಕೂಡ ಬೆಸ್ಟಲ್ಲೇ ಇರುತ್ತೆ. ಯಾಕಂದರೆ ಕಸ್ಟಮರ್ ಕಡೆಯಿಂದ ಜಾಸ್ತಿನೇ ಕ್ಯಾನ್ಸಲ್ ಆಗೋದು. ಆಲ್ಮೋಸ್ಟ್ 90% ಕಸ್ಟಮರಿಂದ ಕ್ಯಾನ್ಸಲ್ ಆದರೆ ಒಂದು 10% ನಿಮ್ಮ ಕಡೆಯಿಂದ ಏನೋ ಮಿಸ್ಟೇಕ್, ಏನೋ ಟ್ರಾಫಿಕ್ ಇರುತ್ತೆ, ಇಲ್ಲ ಏನೋ ಲಾಂಗ್ ಪಿಕಪ್ ಇರುತ್ತೆ, ಬೈ ಮಿಸ್ಟೇಕ್ ಆಗಿ ಏನೋ ಆರ್ಡರ್ ಅಕ್ಸೆಪ್ಟ್ ಆಗ್ಬಿಡುತ್ತೆ, ಆ ಕಡೆ ಹೋಗೋಕ್ಕಾಗಲ್ಲ. ಈ ಥರ ಆದಾಗ ನೀವು ಯಾವುದೋ ಒಂದು ಆರ್ಡರ್ ಕ್ಯಾನ್ಸಲ್ ಮಾಡ್ತಾ ಇದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಾ ಇತ್ತು. ಆಲ್ಮೋಸ್ಟ್ 80 to 90% ಕಸ್ಟಮರ್ ಕ್ಯಾನ್ಸಲ್ ಮಾಡೋರು. ಲಾಂಗ್ ಪಿಕಪ್ಪು, ಇಲ್ಲ ರೈಡರ್ ಬರೋದು ಲೇಟ್ ಆಗೋದು, ಇಲ್ಲ ರೈಡರ್ ಫೋನ್ ಪಿಕಪ್ ಮಾಡ್ತಾ ಇಲ್ಲ ಅವರೇ ಕಸ್ಟಮರೇ ರೆಡಿ ಆಗಿರಲ್ಲ ಬುಕ್ ಮಾಡಿರೋರು. ಈ ಥರ ಆದಾಗ ಏನಾಗುತ್ತೆ, ಕಸ್ಟಮರ್ ಜಾಸ್ತಿ ಕ್ಯಾನ್ಸಲ್ ಮಾಡೋರು. ಹಂಗಾಗಿ ಇನ್ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ಬೆಸ್ಟ್ ಆಗಿರುತ್ತೆ. ಆಲ್ಮೋಸ್ಟ್ ಆವ್ರೇಜು ಬ್ಯಾಡ ಹೋಗಲ್ಲ. ಯಾಕಂದರೆ ಕ್ಯಾನ್ಸಲೇಷನ್ ಕಮ್ಮಿ ಆಗೋದ್ರಿಂದ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಆರ್ಡರ್ ಕೂಡ ಚೆನ್ನಾಗಿ ಬರುತ್ತೆ, ಅರ್ನಿಂಗ್ಸ್ ಕೂಡ ಚೆನ್ನಾಗಿ ಮಾಡ್ಬೋದು. ಇದು ಒಂದರಿಂದ ಎಷ್ಟು ಪ್ಲಸ್ ಪಾಯಿಂಟ್ ಆಗಿದೆ ಅಂದರೆ ಇವಾಗ ರೈಡರ್ಗಳಿಗೆ ತುಂಬ ಖುಷಿ ವಿಚಾರ ಆಗ್ತಾ ಇದೆ. ಕ್ಯಾನ್ಸಲೇಷನಿಂದ 10 ರೂಪಾಯಿ ಬರುತ್ತೆ ಅನ್ನೋ ಒಂದೇ ಉದ್ದೇಶ ಅಲ್ಲ, ಇದರಿಂದ ಕ್ಯಾನ್ಸಲೇಷನ್ ಕಮ್ಮಿ ಆಗುತ್ತೆ, ನಿಮಗೂ ಕೂಡ ಪರ್ಫಾರ್ಮೆನ್ಸು ಚೆನ್ನಾಗಿರುತ್ತೆ. ಅವಾಗ ಚೆನ್ನಾಗಿದ್ರೆ ಪರ್ಫಾರ್ಮೆನ್ಸು ಆರ್ಡರ್ ಜಾಸ್ತಿ ಬರುತ್ತೆ. ಇವೆಲ್ಲ ಪ್ಲಸ್ ಪಾಯಿಂಟ್ ಇರೋದ್ರಿಂದ ಇನ್ನು ಮುಂದೆ ರೈಡರ್ಗಳು ಸ್ವಲ್ಪ ಹೆಚ್ಚಿಗೆ ಅರ್ನು ಕೂಡ ಮಾಡ್ಬೋದು ಬೈಕ್ ಟ್ಯಾಕ್ಸಿಲಿ. ಯಾಕೆಂದರೆ ಇಷ್ಟು ದಿವಸ ಅಂತ ಕ್ಯಾನ್ಸಲ್ ಆಗಿ ಬ್ಯಾಡ್ ಪರ್ಫಾರ್ಮೆನ್ಸ್ ಆಗಿ ಆರ್ಡರ್ಗಳೇ ಕೊಡ್ತಾ ಇರಲಿಲ್ಲ. ಸಿಟಿ ಒಳಗಡೆ ಹೈ ಡಿಮ್ಯಾಂಡ್ ಏರಿಯಾದಲ್ಲಿ ಅಷ್ಟೇ ಆರ್ಡರ್ ಶೋ ಆಗ್ತಾ ಇತ್ತು ಆ ರೈಡರ್ಗಳಿಗೆ. ಮಿಕ್ಕಿರೋ ಏರಿಯಾಗಳಲ್ಲಿ ಆರ್ಡ್ರೇ ತೋರಿಸ್ತಾ ಇರಲಿಲ್ಲ. ಪಕ್ಕದಲ್ಲೇ ಬುಕ್ಕಿಂಗ್ ಆದ್ರೂ ನಿಮಗೆ ತೋರಿಸ್ತಾ ಇರಲಿಲ್ಲ. ಎಲ್ಲೋ ಇರೋ ರೈಡರ್ ಬಂದು ಪಿಕಪ್ ಮಾಡ್ಕೊಂಡು ಹೋಗೋ ಕಸ್ಟಮರ್ನ. ಈ ಥರ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದು. ಇನ್ನು ಮುಂದೆ ಅವೆಲ್ಲ ಸ್ವಲ್ಪ ಕಮ್ಮಿ ಆಗ್ತವೆ ಅಂತ ನಮ್ಮ ಅನಿಸಿಕೆ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಇದು ಎಷ್ಟು ದಿವಸ ಹಾಕ್ಕೊಡ್ತಾರೆ ಅಂತಲೂ ಗೊತ್ತಿಲ್ಲ. 10 ರೂಪೀಸು ಮತ್ತೇನಾದ್ರು ಕಸ್ಟಮರ್ ಏನಾದ್ರು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಿರೋ ಮಾಡ್ತಾರೆ. ಯಾಕೆಂದರೆ ಅವರು ಕಸ್ಟಮರ್ ಏನು ಹೇಳ್ತಾರೆ ಕಂಪ್ನಿಯವನು ಅದನ್ನೇ ಕೇಳೋದು. ಈ ಅಗ್ರಿಕೇಟ್ ಕಂಪ್ನಿಗಳು ಗೊತ್ತಿರಬೇಕು, ಕಸ್ಟಮರ್ ಏನು ಹೇಳ್ತಾರೆ ಅದನ್ನೇ ಕೇಳ್ತಾರೆ ಹೊರತು ರೈಡರ್ಗಳು ಏನೇ ಹೇಳಿದ್ರು ಕೇಳಲ್ಲ. ಈಗ ಸದ್ಯಕ್ಕೇನೋ ಪ್ರೆಸೆಂಟ್ ಹಾಕ್ಕೊಡ್ತಾರೆ, ನಾಳೆ ದಿವಸ ಏನಾರು ಅವರು ಏನಾರು ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಈಗ ನಾವು ಲಾಸ್ಟ್ ಟೈಮ್ ಎಲ್ಲ ಬುಕ್ಕಿಂಗ್ 40 ರೂಪಾಯಿಗೆ 30 ರೂಪಾಯಿ ಹೋಗ್ತಾ ಇದ್ದು, ಇವಾಗ ನೋಡ್ರಿ 50, 60 ರೂಪಾಯಿ 70 ರೂಪಾಯಿ ಶೋ ಆಗ್ತಾ ಇದೆ. ಈ ಥರ ಅದನ್ನು ಬುಕ್ ಮಾಡಲ್ಲ, ಬೇರೆ ಬುಕ್ ಮಾಡ್ತೀವಿ ಅಂತ ಅವ್ರೇನಾರು ಒಂದು ಮೆಸೇಜ್ ಹಾಕಿದರೆ ಆ ನನ್ನ ಮಕ್ಳು ಏನು ಮಾಡ್ತಾರೆ, ಕಂಪ್ನಿಯವರು ಇಮಿಡಿಯೇಟಾಗಿ ಕ್ಯಾನ್ಸಲೇಷನ್ ಫೀಸ್ ತೆಗೆದು ಬಿಡ್ತಾರೆ. ಏನು ಹೆಂಗೂ 0 ಕಮಿಷನ್ ಕೊಡ್ತಾ ಇದೀವಿ ಬಿಡಿ ಬೇಡ ಅಂತ, ಮತ್ತೆ ಕಮಿಷನ್ ಕಟ್ಟಾದ್ಮೇಲೆ ನೋಡೋಣ ಅಂತ ಮತ್ತೆ ತೆಗಿತಾರೆ. ಹೇಳೋಕ್ಕಾಗಲ್ಲ. ಪ್ರೆಸೆಂಟ್ ಕೊಡ್ತಾ ಇದ್ದಾರೆ, ಎಷ್ಟು ದಿವಸ ಬರ್ತೈತೆ ಅಂತ ಗೊತ್ತಿಲ್ಲ. ಇದೇನು ಖುಷಿ ವಿಚಾರ ಒಟ್ಟೆ ಸದ್ಯಕ್ಕೆ. ಇದೇ ಕಂಟಿನ್ಯೂ ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ನೋಡೋಣ, ಮುಂಚೆ ಎಲ್ಲ ಕಂಟಿನ್ಯೂ ಕೊಡ್ತಾ ಇದ್ದ. 0 ಕಮಿಷನ್ ಆದಮೇಲೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲೇಷನ್ ಫೀಸ್ ಬರ್ತಾ ಇರಲಿಲ್ಲ. ಪ್ರೆಸೆಂಟ್ ಬರ್ತಾ ಇದೆ. ನೋಡೋಣ ಎಷ್ಟು ದಿವಸ ಇರುತ್ತೆ ಅಂತ ಗೊತ್ತಿಲ್ಲ. ಇರೋವರೆಗೂ ಮಾಡ್ಕೋಬೇಕು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಓಕೆ, ಈ ವಿಡಿಯೋ ಇಷ್ಟ ಆಯಿತು, ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಯಾಕಂದ್ರೆ ನೀವು ಲೈಕ್ ಮಾಡಿದಷ್ಟು ಜಾಸ್ತಿ ಜನಕ್ಕೆ ಈ ವಿಡಿಯೋ ತಲುಪುತ್ತೆ ಅನ್ನೋ ಒಂದೇ ವಿಚಾರಕ್ಕೆ ನಾವು ಲೈಕ್ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.